ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 49ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ಅಯೋಧ್ಯಾವಾಸಿಗಳು ವನವಾಸಕ್ಕೆ ಹೊರಟ ಶ್ರೀರಾಮನನ್ನು ಹಿಂಬಾಲಿಸಿ ಹೋದವರು ತಮಸಾ ನದಿಯ ತೀರದಲ್ಲಿ ಆ ರಾತ್ರಿಯನ್ನು ಕಳೆದು ಬೆಳಗಾಗುವಷ್ಟರಲ್ಲಿ ಬೆಳಗಾಗುವ ಮುನ್ನವೇ ಶ್ರೀರಾಮಚಂದ್ರನು ರಥವೇರಿ ಹೊರಟು ಹೋಗಿರುವುದನ್ನು ನೋಡಿ ವಿಲಪಿಸುತ್ತಾರೆ. ತದನಂತರ ರಥಚಕ್ರಗಳ ಗುರುತೂ ಸಹ ಸಿಗದೆ ವಿಷಾದದಿಂದ ಕೂಡಿದವರಾಗಿ ಅಯೋಧ್ಯೆಗೆ ಹಿಂದಿರುಗುತ್ತಾರೆ. ಅಯೋಧ್ಯೆಯಲ್ಲಿ ಅವರ ಕುಟುಂಬದವರು ರಾಮನನ್ನು ಕರೆದುಕೊಳ್ಳದೆ ಹಾಗೆ ಬರಿಗೆಯಲ್ಲಿ ಬಂದಂತಹ ತಮ್ಮ ಪತಿಗಳನ್ನು ಕಂಡು ಅತ್ಯಂತ ದುಃಖಾತುರರಾಗಿ ವಿಷಾದದಿಂದ ವಿಲಪಿಸುತ್ತಿದ್ದರು. ರಾಮೋಪಿ ರಾತ್ರಿ ಶೇಷೇಣ ತೇನೈವ ಮಹದಂತರಂ ಜಗಾಮ ಪುರುಷ ವ್ಯಾಘ್ರಃ ಪಿತುರಾಜ್ಞಾಮನುಸ್ಮರನ್. ಅತ್ತಲಾಗಿ ಪುರುಷ ಸಿಂಹನಾದ ಶ್ರೀರಾಮನು ತಂದೆಯ ಆಜ್ಞೆಯನ್ನು ಸ್ಮರಿಸುತ್ತಾ ರಾತ್ರಿಯ ಉಳಿದ ಭಾಗದಲ್ಲಿ ಬಹಳ ದೂರ ಪ್ರಯಾಣ ಮಾಡಿದನು. ತಥೈವ ಗಚ್ಚತಸ್ತಸ್ಯ ವ್ಯಾಪಾಯಾದ್ ರಜನೀ ಶಿವಾ ಉಪಾಸ್ಯ ಸ ಶಿವಾಂ ಸಂಧ್ಯಾಂ ವಿಷಯಾನತ್ಯಗಾಹತ. ಹಾಗೆಯೇ ಪ್ರಯಾಣ ಮಾಡುತ್ತಾ ಆ ಮಂಗಳಮಯ ഇരുಳು ಕಳೆದು ಹೋಯಿತು. ಬೆಳಗಾದೊಡನೆ ಮಂಗಳಮಯ ಸಂಧ್ಯೋಪಾಸನೆಯನ್ನು ಮಾಡಿ ಅವನು ಉತ್ತರ ಕೋಸಲದ ದಕ್ಷಿಣ ಎಲ್ಲೆಯನ್ನು ತಲುಪಿದನು. ಗ್ರಾಮಾನ್ ವಿಕೃಷ್ಟ ಸೀಮಾಂತಾನ್ ಪುಷ್ಪಿತಾನಿ ವನಾನಿ ಚ ಪಶ್ಯನ್ನತಿಯಯೌ ಶೀಘ್ರಂ ಶನೈರಿವಹಯೋತ್ತಮೈಃ. ಆ ಸೀಮೆಯ ಸಮೀಪದ ಭೂಮಿ ಉತ್ತು ಬಿತ್ತಲಾಗಿತ್ತು. ಆ ಗ್ರಾಮಗಳನ್ನು, ಪುಷ್ಪಗಳಿಂದ ಸುಶೋಭಿತ ವನಗಳನ್ನು ನೋಡುತ್ತಾ ಅವರು ಉತ್ತಮ ಕುದುರೆಗಳ ಮೂಲಕ ಶೀಘ್ರವಾಗಿ ಹೋಗುತ್ತಿದ್ದರು. ಸುಂದರ ದೃಶ್ಯಗಳನ್ನು ನೋಡುವುದರಲ್ಲಿ ತನ್ಮಯರಾದ್ದರಿಂದ ಅವರಿಗೆ ರಥವು ನಿಧಾನವಾಗಿ ನಡೆಯುತ್ತಿದೆ ಎಂದೆನಿಸುತ್ತಿತ್ತು. ಶೃಣ್ವನ್ ವಾಚೋ ಮನುಷ್ಯಾಣಾಂ ಗ್ರಾಮ ಸಂವಾಸವಾಸಿನಾಂ ರಾಜಾನಂ ದಶರಥಂ ಕಾಮಸ್ತ್ಯವಶಮಾಸ್ಥಿತಂ. ದಾರಿಯಲ್ಲಿ ಸಿಗುವ ಸಣ್ಣ ದೊಡ್ಡ ಹಳ್ಳಿಗಳಲ್ಲಿ ವಾಸಿಸುವ ಜನರು ಆಡುತ್ತಿದ್ದ ಮಾತುಗಳು ಶ್ರೀರಾಮನ ಕಿವಿಗೆ ಬೀಳುತ್ತಿದ್ದವು. ಅವು ಹೀಗಿದ್ದವು: ಅಯ್ಯೋ, ಕಾಮಕ್ಕೆ ವಶನಾದ ದಶರಥನಿಗೆ ಧಿಕ್ಕಾರವಿರಲಿ. ಹಾನೃಶಂ ಸಾಧ್ಯ ಕೈಕೇಯಿ ಪಾಪಾನುಬಂಧಿನಿ ತೀಕ್ಷ್ಣ ಸಂಭಿನ್ನ ಮರ್ಯಾದಾ ತೀಕ್ಷ್ಣ ಕರ್ಮಣಿ ವರ್ತತೆ. ಅಯ್ಯೋ ಶಿವನೇ, ಪಾಪಾಸಕ್ತ ಪಾಪಿಣಿ ಕ್ರೂರಳಾದ ಧರ್ಮದ ಮೇರೆ ಮೀರಿದ ಕೈಕೇಯಿಗಾದರೂ ದಯೆಯೇ ಸ್ಪರ್ಶಿಸಲಿಲ್ಲ. ಕ್ರೂರಳಾದ ಅವಳು ಈಗ ನಿಷ್ಠುರ ಕರ್ಮದಲ್ಲೇ ತೊಡಗಿರುವಳು. ಯಾ ಪುತ್ರಮೀದೃಶಂ ರಾಜ್ಞಃ ಪ್ರವಾಸಯತಿ ಧಾರ್ಮಿಕಂ ವನವಾಸೇ ಮಹಾಪ್ರಾಜ್ಞಂ ಸಾನುಕ್ರೋಶಂ ಜಿತೇಂದ್ರಿಯಂ. ಆಕೆಯಿಂದಲೇ ಮಹಾರಾಜರು ಇಂತಹ ಧರ್ಮಾತ್ಮ, ಮಹಾಜ್ಞಾನಿ, ದಯಾಳು ಮತ್ತು ಜಿತೇಂದ್ರಿಯ ಪುತ್ರನನ್ನು ವನವಾಸಕ್ಕಾಗಿ ಮನೆಯಿಂದ ಹೊರಹಾಕಿರುವರು. ಕಥಂ ನಾಮ ಮಹಾಭಾಗಾ ಸೀತಾ ಜನಕನಂದಿನಿ ಸದಾ ಸುಖೇಶ್ವಭಿರತಾ ದುಃಖಾನ್ಯನುಭವಿಷ್ಯತಿ. ಜನಕನಂದಿನಿ ಮಹಾಭಾಗ ಸೀತೆಯು ಸದಾ ಸುಖದಲ್ಲೇ ಇರುತ್ತಿದ್ದವಳು. ಈಗ ವನವಾಸದ ದುಃಖವನ್ನು ಹೇಗೆ ತಾನೇ ಅನುಭವಿಸುವಳು? ಅಹೋ ದಶರಥೋ ರಾಜ ನಿಸ್ನೇಹಂ ಸ್ವಸುತಂ ಪ್ರತಿ ಪ್ರಜಾನಾಮನಘಂ ರಾಮಂ ಪರಿತ್ಯಕ್ತುಮಿಹೆಚ್ಛತಿ. ಅಯ್ಯೋ, ದಶರಥ ರಾಜನು ತನ್ನ ಪುತ್ರನ ಕುರಿತು ಇಷ್ಟು ಸ್ನೇಹಹೀನನಾದನೆ. ಪ್ರಜೆಗಳ ಕುರಿತು ಯಾವುದೇ ಅಪರಾಧ ಮಾಡದೇ ಇರುವ ಶ್ರೀರಾಮಚಂದ್ರನನ್ನು ಪರಿತ್ಯಾಗ ಮಾಡಲು ಬಯಸುತ್ತಿರುವನಲ್ಲ.
ಏತಾವಾಚೋ ಮನುಷ್ಯಾಣಾಂ ಗ್ರಾಮ ಸಂವಾಸವಾಸಿನಾಂ ಶೃಣ್ವನ್ನತಿಯ ಯೌ ವೀರಃ ಕೋಸಲಾನ್ ಕೋಸಲೇಶ್ವರಃ. ಸಣ್ಣ ದೊಡ್ಡ ಗ್ರಾಮಗಳಲ್ಲಿರುವ ಜನರ ಇಂತಹ ಮಾತುಗಳನ್ನು ಕೇಳುತ್ತಾ ವೀರ ಕೋಸಲಪತಿ ಶ್ರೀರಾಮನು ಕೋಸಲ ದೇಶದ ಸೀಮೆಯನ್ನು ದಾಟಿ ಮುಂದುವರಿದನು. ತತೋ ವೇದಶ್ರುತಿಂ ನಾಮ ಶಿವವಾರಿವಹಾಂ ನದಿ ಉತ್ತೀರ್ಯಾಭಿಮುಖಃ ಪ್ರಾಯಾದಗಸ್ತ್ಯಾದ್ಯುಷಿತಾಂ ದೇಶಂ. ಅನಂತರ ಶೀತಲ ಹಾಗೂ ಸುಖಮಯ ನೀರು ಹರಿಯುತ್ತಿರುವ ವೇದಶ್ರುತಿ ಎಂಬ ನದಿಯನ್ನು ದಾಟಿ ಶ್ರೀರಾಮನು ಅಗಸ್ತ್ಯರಿಂದ ಸೇವಿತವನಾದ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟನು. ಗತ್ವಾ ತು ಸುಚಿರಂ ಕಾಲಂ ತತಃ ಶೀತವಹಾಂ ನದೀ ಗೋಮತೀಂ ಗೋಯುತಾನೂಪ ಮತರತ್ಸಾಗರಂ ಮಮ ಸಾಗರಂ ಗಮಾಂ. ಬಹಳ ದೂರ ನಡೆದು ಅವರು ಶೀತಲ ಜಲ ಹರಿಯುವ ಸಮುದ್ರಗಾಮಿನಿ ಗೋಮತಿ ನದಿಯನ್ನು ದಾಟಿದರು. ಅದರ ತೀರದಲ್ಲಿ ಅನೇಕ ಗೋವುಗಳು ಮೇಯುತ್ತಿದ್ದವು. ಗೋಮತಿಂ ಚಾಪ್ಯತಿಕ್ರಮ್ಯ ರಾಘವ ಶೀಘ್ರಗೈರ್ಹಯೈಃ ಮಯೂರಹಂಸಾಭಿರುತಾಂ ತತಾರಸ್ಯಂತಿಕಾಂ ನದಿ. ಶೀಘ್ರಗಾಮಿ ಅಶ್ವಗಳಿಂದ ಗೋಮತಿ ನದಿಯನ್ನು ದಾಟಿ ಶ್ರೀ ರಘುನಾಥನು ನವಿಲು ಮತ್ತು ಹಂಸಗಳ ಕಲರವದಿಂದ ವ್ಯಾಪ್ತವಾದ ಸ್ಯಂದಿಕಾ ಎಂಬ ನದಿಯನ್ನು ದಾಟಿದನು. ಸಮಹೀಂ ಮನುನಾರಾಜ್ಞಾ ದತ್ತಾಮಿಕ್ಷ್ವಾಕವೇ ಪುರಾ ಸ್ಫೀತಾಂ ರಾಷ್ಟ್ರವ್ರತಾಂ ರಾಮೋ ವೈದೇಹೀಮನ್ವದರ್ಶಯತ್. ಹಿಂದೆ ಮನು ಮಹಾರಾಜನು ಇಕ್ಷ್ವಾಕುವಿಗೆ ಕೊಟ್ಟಿದ್ದ ಧನ ಧಾನ್ಯ ಸಂಪನ್ನ ಹಾಗೂ ಅನೇಕ ರಾಷ್ಟ್ರಗಳಿಂದ ಸಮಾವೃತವಾಗಿದ್ದ ಕೋಸಲ ರಾಜ್ಯವನ್ನು ಶ್ರೀರಾಮನು ಸೀತೆಗೆ ತೋರಿಸಿದನು. ಸೂತ ಇತ್ಯೇವ ಚಾಭಾಷ್ಯ ಸಾರಥಿಂ ತಮಭೀಕ್ಷ್ಣಶಃ ಹಂಸಮತ್ತಸ್ವರ ಶ್ರೀಮಾನುವಾಚ ಪುರುಷೋತ್ತಮಃ. ಮದಿಸಿದ ಹಂಸದಂತೆ ಮಧುರವಾಗಿ ಶ್ರೀಮಾನ್ ರಾಮನು ಸಾರಥಿಯಾದ ಸುಮಂತ್ರನನ್ನು ಸೂತ ಎಂದು ಪದೇ ಪದೇ ಸಂಬೋಧಿಸಿ ಹೀಗೆ ಹೇಳಿದನು. ಕದಾಹಂ ಪುನರಾಗಮ್ಯ ಸರೈವಾಃ ಪುಷ್ಪಿತೇ ವನೇ ಮೃಗಯಾಂ ಪರ್ಯಟಿಷ್ಯಾಮಿ ಮಾತ್ರಾ ಪಿತ್ರಾ ಚ ಸಂಗತಃ. ಸೂತ, ನಾನು ಯಾವಾಗ ಪುನಃ ಮರಳಿ ತಂದೆ ತಾಯಿಯರನ್ನು ಭೇಟಿಯಾಗುವೆನು? ಸರಯೂ ತೀರದ ಪುಷ್ಪಿತ ವನಗಳಲ್ಲಿ ಬೇಟೆಗಾಗಿ ಎಂದು ಸಂಚರಿಸುವೆನು. ನಾತ್ಯರ್ಥಮಭಿಕಾಂಕ್ಷಾಮಿ ಮೃಗಯಾಂ ಸರಯೋ ವನೇ ರತಿರ್ಹೈಷಾತುಲಾಲೋಕೆ ರಾಜರ್ಷಿರ್ಗಣ ಸಮ್ಮತಾ. ನಾನು ಸರಯುವಿನ ಬೆನಗಳಲ್ಲಿ ಬೇಟೆಯಾಡಲು ಹೆಚ್ಚು ಬಯಸುವುದಿಲ್ಲ. ಅದು ಜಗತ್ತಿನಲ್ಲಿ ರಾಜರ್ಷಿ ಸಮುದಾಯಕ್ಕೆ ಅಭಿಮತವಾದ ಒಂದು ಪ್ರಕಾರದ ಅನುಪಮ ಕ್ರೀಡೆಯಾಗಿದೆ. ರಾಜರ್ಷೀಣಾಂ ಹಿ ಲೋಕೇಸ್ಮಿನ್ ರತ್ಯರ್ಥಂ ಮೃಗಯಾವನೇ ಕಾಲೇ ವ್ರತಾಂ ತಾಂ ಮನುಜೈರ್ಧನ್ವಿನಾಂಬಭಿಕಾಂಕ್ಷತಂ. ಈ ಲೋಕದಲ್ಲಿ ವನದಲ್ಲಿ ಬೇಟೆಯಾಡುವುದು ರಾಜರ್ಷಿಗಳಿಂದ ಪ್ರಚಲಿತವಾದ ಕ್ರೀಡೆಯಾಗಿತ್ತು. ಆದ್ದರಿಂದ ಮನುಪುತ್ರರಿಂದ ಆಗ ಮಾಡಿದ ಕ್ರೀಡೆಯನ್ನು ಇತರ ಧನುರ್ಧರರಿಗೂ ಅಭೀಷ್ಟವಾಯಿತು. ಸತಮಧ್ವಾನಮೈಕ್ಷ್ವಾಕಸೂತಂ ಮಧುರಯಾಗಿರ ತಂ ತವರ್ಥಮಭಿಪ್ರೇತ್ಯ ಯಯೌ ವಾಕ್ಯಮುದೀರಯನ್. ಇಕ್ಷ್ವಾಕು ಕುಲನಂದನ ಶ್ರೀರಾಮನು ವಿಭಿನ್ನ ವಿಷಯಗಳ ಕುರಿತು ಸೂತನಲ್ಲಿ ಮಧುರವಾಣಿಯಿಂದ ಮೇಲಿನಂತೆ ಹೇಳುತ್ತಾ ದಾರಿ ಸಾಗುತ್ತಿದ್ದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 49ನೆಯ ಸರ್ಗ ಪೂರ್ಣವಾಯಿತು. ಈ ಸರ್ಗದ ಅಂತಿಮ ಭಾಗದಲ್ಲಿ ಶ್ರೀರಾಮನು ಬೇಟೆಯ ಕುರಿತಾಗಿ ಹೇಳುವಾಗ ಕೆಲವರಿಗೆ ಸ್ವಲ್ಪ ಇರಿಸುಮುರುಸಾಗಬಹುದೇನು. ಈ ಭೂಮಿಯಲ್ಲಿ
ಎಲ್ಲ ಕಡೆಗಳಲ್ಲಿಯೂ ಯಾವುದೋ ಒಂದಲ್ಲ ಒಂದು ಜೀವಿಯೋ ವೃಕ್ಷಗಳು ಆವರಿಸಿಕೊಂಡೇ ಇರುತ್ತವೆ. ಪೂರ್ವಕಾಲದಲ್ಲಿ ಬೇರೆ ಬೇರೆ ಪ್ರಾಣಿಗಳು ಆ ಪ್ರದೇಶಕ್ಕೆ ಆಗಮಿಸಿದಾಗ ಅಲ್ಲಿ ಈಗಾಗಲೇ ಇದ್ದಂತಹ ವೃಕ್ಷಗಳು ಪ್ರಾಣಿಗಳೊಂದಿಗೆ ಹೋರಾಡಿಯೇ ತಮ್ಮ ಸ್ಥಾನವನ್ನು ಸ್ಥಾಪಿಸಿಕೊಳ್ಳಬೇಕಾಯಿತು. ಇದು ಸಹಜವಾಗಿ ಅರಣ್ಯದ ನೀತಿಯಾಗಿರುತ್ತದೆ. ಅದೇ ರೀತಿ ಮನುಷ್ಯನು ಪ್ರಥಮ ಬಾರಿಗೆ ಭುವಿಗೆ ಬಂದಾಗ, ಅಂದರೆ ಆತನು ಕಾಣಿಸಿಕೊಂಡಾಗ, ತನ್ನ ವಾಸ್ತವ್ಯಕ್ಕಾಗಿ ಆತ ಪ್ರಾಣಿಗಳನ್ನು ಬೇಟೆಯಾಡುವುದು ಸಹಜವಾಗಿತ್ತು. ಎಲ್ಲೆಡೆಯೂ ಪ್ರಾಣಿಗಳೇ ಆವರಿಸಿಕೊಂಡಿರುವಾಗ ತನಗಾಗಿ ಒಂದು ಜಾಗವನ್ನು ಮಾಡಿಕೊಳ್ಳಲು ಆತ ಪ್ರಾಣಿಗಳೊಂದಿಗೆ ಹೋರಾಡಬೇಕಾಯಿತು. ಕಾಲಕ್ರಮದಲ್ಲಿ ಹಲವು ಪ್ರಾಣಿಗಳನ್ನು ಸಂಹರಿಸಿ ತನ್ನದೇ ಆದಂತಹ ನಗರ ಹಾಗೂ ಪಟ್ಟಣ ಪುರಗಳನ್ನು ಕಟ್ಟಿಕೊಂಡಾಗ ಅಲ್ಲಿಗೂ ಪ್ರಾಣಿಗಳು ದಾಳಿ ಮಾಡುವ ಸಾಧ್ಯತೆ ಇದ್ದೇ ಇರುವುದಲ್ಲವೇ? ಆ ಕಾರಣದಿಂದಾಗಿ ಆಗ ಮೃಗಯಾ ವಿನೋದವೆಂಬ ಹೆಸರಿನಲ್ಲಿ ಆಗಾಗ ಪ್ರಾಣಿಗಳನ್ನು ಬೇಟೆಯಾಡುತ್ತಾ, ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಇತಿಮಿತಿಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತಾ, ತಾನು ವಾಸಿಸುತ್ತಿದ್ದಂತಹ ಆ ನಗರ ಪ್ರದೇಶಕ್ಕೆ ಕಾಡು ಪ್ರಾಣಿಗಳಿಂದ ಭಯವಿಲ್ಲದಂತೆ ನೋಡಿಕೊಳ್ಳುವುದು ಆ ಕಾಲದಲ್ಲಿ ಬದುಕುವುದಕ್ಕೆ ಸಹಜವೇ ಆಗಿತ್ತು. ಆದರೆ ಕಾಲಕ್ರಮದಲ್ಲಿ ಮನುಷ್ಯನೇ ಎಲ್ಲೆಡೆಯೂ ವಾಸಿಸತೊಡಗಿ ಕಾಡು ಪ್ರಾಣಿಗಳನ್ನು ಅತಿಯಾಗಿ ಬೇಟೆಯಾಡಿ ಈಗ ಕಾಡು ಮೃಗಗಳ ಸಂಖ್ಯೆಯೇ ಕಡಿಮೆಯಾಗಿರುವಾಗ ಜೊತೆಯಾಗಿ ಪ್ರಕೃತಿಯನ್ನು ಹಂಚಿಕೊಂಡು ಬಾಳಬೇಕಾಗಿರುವ ನಾವು ಈಗ ಅಂತಹ ಬೇಟೆಯಲ್ಲಿ ತೊಡಗುವುದು ಅನವಶ್ಯಕ, ಅರ್ಥಹೀನ. ಆದರೂ ಸಹ ಇಂದಿಗೂ ಅದು ಅವ್ಯಾಹತವಾಗಿ ನಡೆಯುತ್ತಲೇ ಇದೆ. ಅದನ್ನು ಸಹಜವಾಗಿ ನಾವು ವಿರೋಧಿಸಬೇಕು. ಇಲ್ಲವಾದರೆ ಮುಂದೆ ಇನ್ನೊಂದು ಪ್ರಾಣಿ ವರ್ಗವು ಈ ಭುವಿಯಲ್ಲಿ ಅವತರಿಸಿ ಮನುಷ್ಯರನ್ನು ಹಾಗೆ ಬೇಟೆಯಾಡಿ ಮನುಷ್ಯರನ್ನು ನಿರ್ನಾಮ ಮಾಡುವ ಕಾಲ ದೂರವಿಲ್ಲ. ಹಾಗಿಲ್ಲದೆ ಹೋದರೂ ಮನುಷ್ಯರಿಂದಾಗಿಯೇ ಪ್ರಕೃತಿಯ ಇತರ ಎಲ್ಲ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿದೆ ಎನಿಸಿದರೆ ಹಿಂದೊಮ್ಮೆ ವಿಚಿತ್ರವಾದ ಉರಗಗಳನ್ನು ಭಗವಂತನು ಸರ್ವನಾಶ ಮಾಡಿದ ಹಾಗೆ ಮನುಷ್ಯರನ್ನು ಸರ್ವನಾಶ ಮಾಡಿ ಪುನಃ ಸೃಷ್ಟಿಯನ್ನು ಮೊದಲಿನಿಂದ ಆರಂಭಿಸುತ್ತಾನೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.